ಪಾಪ ಅವತ್ತು ರಾಜಿ ಹಾಕಿ ಆಡುವಾಗ ಎಷ್ಟೆಲ್ಲ ಕಷ್ಟಪಟ್ಲು ಅನ್ನೋದನ್ನ ನಮ್ ಕಣ್ಣಾರೆ ನೋಡಿದ್ವಿ. ಒಂದ್ ಕಡೆ ಗಂಡನ್ಗೋಸ್ಕರ ಕಾಯ್ತಾ ಇನ್ನೊಂದು ಕಡೆ ಆಟದಲ್ಲಿ ಸೋಲ್ಬಾರ್ದು ಅಂತ ರಾಜಲಕ್ಷ್ಮಿ ತುಂಬಾನೇ ಕಷ್ಟಪಟ್ಲು. ಇಂಥವ್ರಿಂದಾನೆ ಹೆಣ್ಮಕ್ಳು ಧೈರ್ಯ ತಗೊಂಡು ಮುಂದೆ ಬರೋದಕ್ಕಾಗ್ತಿಲ್ಲ. ತಮಗ್ ಬೇಕಾಗಿರೋ ಸ್ಥಾನಕ್ಕೆ ಹೋಗಕ್ಕಾಗ್ತಿಲ್ಲ. ಪ್ರತಿ ಜಾಗದಲ್ಲೂ ಭಯ ಭಯ ಭಯ. ಅವನು ಸ್ವಾರ್ಥಕ್ಕೋಸ್ಕರ ನನ್ನ ಮಗಳನ್ನೇ ಸಾಯಿಸ್ಬೇಕು ಅಂತ ನೋಡ್ತಾನ. ಅವನು ನಂತೂ ಬಿಡಲ್ಲ. ಇವತ್ತು ಅವನು ನಾನು ನೋಡೇ ಬಿಡೋಣ. ಎಲ್ಲಿದ್ದಾನೆ ಅವನು? ಅಲ್ಲಿದಾರವರು. ನೀವು ಕೇಳಿದ್ರಿ, ನಾನು ಹೇಳಿದೆ. ದಯವಿಟ್ಟು ನೀವು ನನಗೆ ಸಪೋರ್ಟ್ ಮಾಡಿ. ಅಯ್ಯೋ ಏನಂದೆ ನೋಡಿ, ಆವೇಶ ಪಟ್ಕೋಬೇಡಿ. ಅವ್ರು ಮಾಡಿದ ಕರ್ಮಕ್ಕೆ ಅವರೇ ಶಿಕ್ಷೆ ಅನುಭವಿಸ್ತಾರೆ. ನೀವೆಲ್ಲೂ ಹೋಗ್ಕೊಡ್ತೀರಿ. ಹೋಗ್ಲಿ ಬಿಡಿಯತ್ತೆ. ಅವನು ಮನುಷ್ಯ ಅಲ್ಲ, ಮೃಗ. ಅಂತವ್ರು ಬದುಕಬಾರ್ದು. ಸೀನು, ಬನ್ನಿ ಭಾವನವ್ರೆ, ನಿಮ್ ಜೊತೆ ನಾನು ಬರ್ತೀನಿ. ಏನ್ ಮಾತಾಡ್ತಾ ಇದ್ದೀರಾ ದೊಡ್ಡಪ್ಪ? ಅವರು ಮೃಗಗಳೇ. ಆದ್ರೆ ಆ ಶಿಕ್ಷೆನ ನಾವ್ ಕೊಟ್ರೆ ಜನರ ದೃಷ್ಟಿಯಲ್ಲಿ ನೀವು ದೋಷಿಯಾಗಿ ನಿಂತ್ಕೋತೀರಾ. ಹೌದು ಅಣ್ಣ, ಅವಸರ ಪಡ್ಬೇಡ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅಣ್ಣ, ನಾವ್ ಹೀಗೆ ಹಿಂದೆ ಮುಂದೆ ಯೋಚಿಸದೆ ಹೋದ್ರೆ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅತ್ತಿಗೆ ಹೇಳ್ದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೌದು ದೊಡ್ಡಪ್ಪ, ನಿಮ್ ಎದುರುಗಡೆ ನಿಂತ್ಕೊಳ್ಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಆದ್ರೆ ನೀವ್ ಈ ಕೋಪದಲ್ಲಿ ಏನ್ ಮಾಡ್ತೀರೋ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗ್ತದೆ. ಅವ್ರ ಮೇಲೆ ಎಲ್ಲರಿಗೂ ಕೋಪನೆ. ಆದ್ರೆ ಇದು ಸಮಯ ಅಲ್ಲ. ಎಲ್ಲ ಗೊತ್ತಿರೋ ನೀನು ಕೂಡ ನನ್ನನ್ನು ಯಾಕೆ ತಡೀತಾ ಇದೀಯಾ ಆದ್ಯಾ? ಅವನ್ಗೆ ದುಡ್ಡು ಸಂಪತ್ತಿನ ಮೇಲೆ ಆಸೆ ಇದೆ ಅಂದ್ರೆ ಈ ತರ ಊರನ್ನೇ ದೋಚ್ಕೋತಾನ. ಅವನು ಗಡ್ಡ ಬಂದವರನ್ನ ಸಾಯಿಸೋದಕ್ ನೋಡ್ತಾನ. ಪೊಲೀಸರು ಕೂಡ ಅವನ್ ಕೈ ಕೆಳಗೆ ಇದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸರಿ ಹೋಗುತ್ತಾ? ಕ್ಷಣದಲ್ಲಿ ಆಚೆ ಬರ್ತಾನೆ. ಅವನು ಜೀವಂತವಾಗಿರಬಾರ್ದು. ದೊಡ್ಡಪ್ಪ, ನಮ್ ಹತ್ರ ಆಧಾರನೂ ಇಲ್ದೆ. ಆಧಾರ ಇಟ್ಕೊಂಡು ಅವನ್ನ ಜೈಲಿಗೆ ಹಾಕ್ಸಿದ್ರು. ಜೈಲಲ್ಲಿ ಇದ್ಕೊಂಡೇ ಅವನ್ ಕೆಲಸಗಳನ್ನ ಮಾಡಿಸ್ತಾನೆ.